Excel Techno School, ಗುರುವಾಯನಕೆರೆ, ವೇಣೂರು. Admission open now. ಆಮೇಲೆ ಯಾಕೆ ಇವರಿಗೆ ಅಡ್ವಾನ್ಸ್ಡ್ ಸೆಕ್ಯೂರಿಟಿ ಲಯಸನ್ ಪ್ರೋಟೋಕಾಲ್ ಇದೆ? RSS ಮುಖ್ಯಸ್ಥರಿಗೆ ಅಡ್ವಾನ್ಸ್ಡ್ ಸೆಕ್ಯೂರಿಟಿ ಲಯಸನ್ ಪ್ರೋಟೋಕಾಲ್, ಸೆಕ್ಯೂರಿಟಿ ಡೀಟೇಲಿಂಗು ಇದು ಯಾರಿಗಿದೆ ಗೊತ್ತಾ? ನಮ್ಮ ದೇಶದಲ್ಲಿ ಅಮಿತ್ ಶಾ ಅವರಿಗೆ, ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ. ಒಂದು ಆಫ್ಟರ್ ಆಲ್ ಒಂದು NGO, ಅವ್ರ ಮುಖ್ಯಸ್ಥರಿಗೆ ಯಾಕ್ರಿ ಇಷ್ಟೊಂದು ಪ್ರೊಟೆಕ್ಷನ್ನು? ಈ ಪ್ರಶ್ನೆ ಕೇಳಿದ್ರೆ ಇಲ್ಲ ಸಮಾಜದವ್ರು ಒಪ್ಪಿದ್ದಾರೆ, ನೀವು ಒಪ್ಪಬೇಕಾಗ್ತದೆ. ಎಲ್ಲಿ? ನಾನು ಸಮಾಜದ ಒಂದು ಭಾಗ. ನಮ್ಮ ಸಮುದಾಯ ಕೂಡ ಈ ಸಮಾಜದಲ್ಲೇ ಇರುವಂಥ ಸಮುದಾಯಗಳು. ನಾವು ಒಪ್ಪಿಲ್ಲ ಅಲ್ಲ. ನಾವು ಏನು ಕೇಳ್ತಾ ಇರೋದು? ಅಕೌಂಟಬಿಲಿಟಿ ಕೇಳತ್ತಪ್ಪ, ಟ್ರಾನ್ಸ್ಪರೆನ್ಸಿ ಕೇಳತ್ತಪ್ಪ. ನೀವು ಹೇಗೆ ಬೇರೆ NGO ಗೌರ್ಮೆಂಟ್ಗಳು ಬೇರೆ NGOಗಳಿಗೆ ಹೇಗೆ ಅಕೌಂಟಬಿಲಿಟಿ ಕೇಳ್ತೀರಾ, ಟ್ರಾನ್ಸ್ಪರೆನ್ಸಿ ಕೇಳ್ತೀರಾ, ಅದೇ ನೀವು ತೋರಿಸಿ ಅಂತ ಹೇಳ್ತಾ ಇರೋದು. ಲಾಠಿ ಹಿಡ್ಕೊಂಡೇ ಮಾಡ್ತೀನಿ, ನವೆಂಬರ್ 2ಕ್ಕೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ಹಂಗೆ ಮಾಡ್ತೀನಿ ಅಂದ್ರೆ ಏನ್ರಿ ಸರ್? ನಾವೆಲ್ಲ ಗುಲಾಮ್ರ ಅವ್ರದ್ದು? ಸರ್, ಈಗ ದೊಡ್ಡ ಖರ್ಗೆ ಅವರು ಸಹ RSS ಬ್ಯಾನ್ ಆಗಬೇಕು ಅಂತ ಹೇಳ್ತಾರೆ. ರಾಹುಲ್ ಗಾಂಧಿ ಅವರು ಸಹ RSS ವಿಚಾರದಲ್ಲಿ ಸಾಫ್ಟ್ ಕಾರ್ನರ್ ಇಲ್ಲ ಅಂತ ಹೇಳ್ತಾರೆ. ನಿಮ್ಮ ಶರಣಬಸಪ್ಪ ದರ್ಶನಾಪುರ ಅವರು RSS ಇಂದ ನಮ್ಗೆ ಏನು ತೊಂದರೆ ಆಗಿಲ್ಲ, ಅವ್ರ ಪಥಸಂಚಲನಕ್ಕೆ ಅನುಮತಿ ಕೊಡೋದ್ರಲ್ಲಿ ತಪ್ಪಿಲ್ಲ ಅಂತಾರೆ. ನೋಡಿ, ಡಬಲ್ ಸ್ಟ್ಯಾಂಡ್ ಅಲ್ವಾ ಇದು? ಪಥಸಂಚಲನ ಕೊಡೋದು ಬಿಡೋದು ನಮ್ಮ ವಿವೇಚನೆ, ಹೌದಾ? ಪರ್ಮಿಷನ್ ಕೇಳಿ. ಇಷ್ಟು ವರ್ಷ ಏನು ನಡೀತಾ ಇತ್ತು? ಮಾಹಿತಿಗಾಗಿ ಅಂತ ಹೇಳ್ತಾರೆ, ಇವಾಗ ಅನುಮತಿಗಾಗಿ ಅಂತ. ಅಲ್ಲಿ ಹೌದಪ್ಪ, ಅಲ್ಲಿ ಲೋಕಲಲ್ಲಿ ಏನೂ ತೊಂದರೆ ಇಲ್ಲ, ಪಥಸಂಚಲನ ಮಾಡೋದ್ರಿಂದ ಯಾರು ಆಕ್ಷೇಪ ವ್ಯಕ್ತಪಡಿಸ್ತಾ ಇಲ್ಲ ಅಂದರೆ ಕೊಡ್ಲಿ. ಆಕ್ಷೇಪ ಇದ್ರೆ ಕೊಡಬೇಡಿ. ಅದರಿಂದ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗಂಗಿದ್ರೆ, ಅದರಿಂದ ನನಗೆ ಏನಾದರೂ ತೊಂದರೆ ಆಗಂಗಿದ್ರೆ ಅಥವಾ ನನಗೆ ಪ್ರಚೋದನೆ ಆಗಂಗಿದ್ರೆ ಕೊಡಬೇಡಿ. ಬರೀ RSS ಅಂತ ಯಾರಿದ್ರೂ ಇರ್ಬೋದು ಸರ್. ಬರೀ RSS ಅಂತಲ್ಲ, RSS ಇರ್ಬೋದು, ಬೇರೆ ಸಮುದಾಯದವ್ರು ಇರ್ಬೋದು, ಬೇರೆ NGOಗಳು ಇರ್ಬೋದು. ಈಗ ಬೇರೆ NGOಗಳೆಲ್ಲ ರಿಜಿಸ್ಟರ್ಡ್ ಮೇಲೆ ತಗೊತಾ ಇದೆಯಲ್ಲ ಪರ್ಮಿಷನ್ನು. ಈಗ ಭೀಮ್ ಆರ್ಮಿ ಅವರು ಪರ್ಮಿಷನ್ ಕೇಳಿದ್ದಾರೆ. ಯಾರೇ ಲೆಟರೇಟಲ್ಲಿ ಕೇಳಿರೋದು? ಅವ್ರ ಲೆಟರೇಟಲ್ಲಿ ರಿಜಿಸ್ಟ್ರೇಷನ್ ದಾಖಲೆ ಇದೆ ಅಂತ ಕೇಳಿದ್ರೆ ರಿಜಿಸ್ಟ್ರೇಷನ್ ದಾಖಲೆಗಳು ಕೊಟ್ಟಿದ್ದಾರೆ. DSS ಅವ್ರು ಕೊಟ್ಟಿದ್ದಾರೆ, ಇನ್ನೂ ಒಂದು ಯಾವುದೋ ನಾಗರಿಕರ ಸಂಸ್ಥೆ ಕೊಟ್ಟಿದ್ದಾರೆ. ಇವ್ರು ಯಾಕೆ ಕೊಡ್ತಾ ಇಲ್ಲ? ನಾವು ಯಾರಿಗೂ ಕೊಡಬಾರ್ದು ಇವ್ರೆ, ನನ್ನ ಪ್ರಕಾರ. ಈಗ ನೋಡಿ, ಎಲ್ಲ ಪ್ರಶ್ನೆಗೂ ಇದೇ ಉತ್ತರ ಅಂತ ಇಲ್ಲ. ಅಲ್ಲಿ ಲೋಕಲಲ್ಲಿ ಈಗ ಮೊನ್ನೆ ಹೈಕೋರ್ಟ್ನಲ್ಲಿ ಏನು ಹೇಳಿದ್ದಾರೆ? ಲೋಕಲ್ ಅಥಾರಿಟೀಸ್ ಆರ್ ದ ಬೆಸ್ಟ್ ಜಡ್ಜಸ್ ಟು ಮೇಂಟೈನ್ ಪೀಸ್ ಆ್ಯಂಡ್ ಟ್ರ್ಯಾಂಕ್ವಿಲಿಟಿ ಅಂತ ಹೇಳಿದ್ದಾರೆ. ಅಲ್ಲಿ ಲೋಕಲಲ್ಲಿ ಅದರಿಂದ ಏನಾದರೂ ತೊಂದರೆ ಆಗಂಗಿದ್ರೆ ಭದ್ರತೆ ಕೊಟ್ಟನ ಮಾಡಿಸ್ತಾರೆ, ಇಲ್ಲಿದ್ರೆ ನಿಷೇಧನ ಮಾಡ್ತಾರೆ. ಇಲ್ಲ, ಅದೇ ಹೇಳ್ತಾ ಇರೋದು ಇವರೇ. ಅದು ಮಾಡಿದರೆ ತಪ್ಪು. ಈಗ ಈಗ ಜಾರಕಿಹೊಳಿ ಸಾಹೇಬ್ರು ಸ್ಟೇಟ್ಮೆಂಟ್ ನೋಡಿದೆ ನಾನು. ಅವಕಾಶ ಇದ್ರೆ ಅವರಿಗೂ ನಿಷೇಧ ಮಾಡ್ತೀನಿ ಅಂತ ಹೇಳಿದ್ದಾರೆ. ಏನಿದ್ರು ಕಾನೂನು ಅಡಿನಲ್ಲೇ ಮಾಡಬೇಕಲ್ಲ. ನಾನಿರ್ಬೋದು, ಜಾರಕಿಹೊಳಿ ಅವರು ಇರ್ಬೋದು, CM ಇರ್ಬೋದು, ರಾಹುಲ್ ಗಾಂಧಿ ಅವರು ಇರ್ಬೋದು, ಖರ್ಗೆ ಸಾಹೇಬ್ರು ಇರ್ಬೋದು. ನೋಬಡಿ ಈಸ್ ಅಬೌವ್ ದ ಲಾ, ನೋಬಡಿ ಈಸ್ ಅಬೌವ್ ದ ಕಾನ್ಸ್ಟಿಟ್ಯೂಷನ್. ವೈ ಇಸ್ RSS ಅಬೌವ್ ದ ಲಾ ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ಅಂತ ಕೇಳ್ತಾ ಇರೋದು ನಾನು ಅಷ್ಟೇ. ಖರ್ಗೆ ಅವರ ಸ್ಟೇಟ್ಮೆಂಟ್ ಸರ್, ಅಮಿತ್ ಶಾ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಖರ್ಗೆ ಅವರ ಒಂದು ಆಸೆ ಈಡೇರಲ್ಲ ಅನ್ನೋದು ಮಾತಾಡಿದ್ದಾರೆ. BJP ಇರೋ ತನಕ ಈಡೇರ, ಇವತ್ತಿಲ್ಲ ನಾಳೆ ನಾವು ಬರ್ತೀವಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.